ಪರಂ ಶಾಂತಿ ಬಾಪೂಜಿಯವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಷಯ ಸಾಕ್ಷಾತ್ಕಾರವೆಂದರೇನು? ಅನಂತಭಾಯಿಯವರು ಬಾಪೂಜಿಯವರಿಗೆ ಕೇಳುತ್ತಾರೆ, ಬಾಪೂಜಿ, ಕೆಲವರು ನಮಗೆ ಬ್ರಹ್ಮನ ಸಾಕ್ಷಾತ್ಕಾರವಾಯಿತು, ದೊಡ್ಡ ಬೆಳಕೊಂದನ್ನು ನಾವು ಕಂಡೆವು, ಪ್ರಕಾಶವನ್ನು ನೋಡಿದೆವು ಅಂತೆಲ್ಲ ಹೇಳುತ್ತಾರೆ. ಇದನ್ನು ಸಾಕ್ಷಾತ್ಕಾರ ಎನ್ನುತ್ತೇವಾ? ಇದರ ಅರ್ಥ ಏನು ತಿಳಿಸಿ. ಬಾಪೂಜಿಯವರು ಹೇಳ್ತಾರೆ, ಸಾಕ್ಷಾತ್ಕಾರ ಅನೇಕ ಪ್ರಕಾರಗಳಲ್ಲಿ ಆಗುತ್ತದೆ. ಸಾಕ್ಷಾತ್ಕಾರದಲ್ಲಿ ಅನೇಕ ಪ್ರಕಾರಗಳಿವೆ. ಕೆಲವರಿಗೆ ನಿದ್ದೆಯಲ್ಲಿ ಸಾಕ್ಷಾತ್ಕಾರ ಆದರೆ, ಇನ್ನು ಕೆಲವರಿಗೆ ಅರ್ಧ ಜಾಗೃತಿ ಸ್ಥಿತಿಯಲ್ಲಿ ಮತ್ತು ಜಾಗೃತವಾಗಿದ್ದಾಗಲೂ ಕೂಡ ಕೆಲವರಿಗೆ ಸಾಕ್ಷಾತ್ಕಾರವಾಗುತ್ತದೆ. ಕೆಲವರಿಗೆ ಸಾಯುವ ಅಂಚಿಗೆ ಬಂದಾಗ ಸಾಕ್ಷಾತ್ಕಾರವಾಗುತ್ತದೆ. ಕೆಲವರಂತೂ ಕುಳಿತಲ್ಲಿಯೇ ಯಾರೊಂದಿಗೋ ಮಾತನಾಡುತ್ತಿರುತ್ತಾರೆ, ಅವರಿಗೆ ಯಾರೋ ಕಾಣುತ್ತಿರುತ್ತಾರೆ, ಅಂದರೆ ಅವರಿಗೆ ಸಾಕ್ಷಾತ್ಕಾರವಾಗಿರುತ್ತದೆ. ಹಾಗಾದರೆ ಇವರಿಗೆ ಯಾರ ಸಾಕ್ಷಾತ್ಕಾರ ಆಗುತ್ತದೆ ಎಂಬುದನ್ನು ಬಾಪೂಜಿ ವಿಸ್ತಾರವಾಗಿ ಹೇಳುತ್ತಾರೆ. ಅದನ್ನು ತಿಳಿದುಕೊಳ್ಳೋಣ. ಭೂಮಿ ಮೇಲಂತೂ ಕೋಟಿ ಕೋಟಿ ದೇವರುಗಳನ್ನು ಜನ ಪೂಜಿಸುತ್ತಿದ್ದಾರೆ. ಹಾಗಾದರೆ ಅವರಿಗೆಲ್ಲ ಯಾವ ದೇವರ ಸಾಕ್ಷಾತ್ಕಾರವಾಗುತ್ತಿದೆ? ಇಲ್ಲಿ ಭೂಮಿ ಮೇಲೆ ಅನೇಕ ಧರ್ಮಗುರುಗಳು ತುಂಬಿಕೊಂಡಿದ್ದಾರೆ. ಇವರಿಗೆ ಇವರ ಗುರುಗಳು, ಅಂದರೆ ಸೂಕ್ಷ್ಮ ಲೋಕದಲ್ಲಿ ಅನೇಕ ಧರ್ಮಗುರುಗಳು ಇದ್ದಾರೆ. ಅವರು ಸ್ಥೂಲ ಲೋಕದಲ್ಲಿರುವ ಜನರಿಗೆ ಸಾಕ್ಷಾತ್ಕಾರ ಮಾಡಿಸುತ್ತಿರುತ್ತಾರೆ. ಉದಾಹರಣೆಗೆ, ಬ್ರಹ್ಮಕುಮಾರಿಯಲ್ಲಿ ಸೇರುವ ಅನೇಕರು ತಾವು ಬ್ರಹ್ಮಕುಮಾರಿಗೆ ಸೇರಿರುವುದರ ಬಗ್ಗೆ ಅವರ ಅನುಭವದಲ್ಲಿ ಹೇಳುತ್ತಾರೆ. ನಮಗೆ ಬ್ರಹ್ಮ ಬಾಬಾನ ರೂಪ ಸಾಕ್ಷಾತ್ಕಾರವಾಯಿತು, ಅವರು ನಮಗೆ ಕಾಣಿಸಿಕೊಂಡರು, ಹೀಗಾಗಿ ನಾವು ಬೀಕೆಯನ್ನು ಸೇರಿದೆವು ಎಂದು ಹೇಳುತ್ತಿರುತ್ತಾರೆ. ಆದರೆ ಇವರಿಗೆ ಸೂಕ್ಷ್ಮದಲ್ಲಿ ಕುಳಿತಿರುವ ಗುರುಗಳು ಸಾಕ್ಷಾತ್ಕಾರ ಮಾಡಿಸಿರುವುದಿಲ್ಲ. ಈ ಸ್ಥೂಲ ಜಗತ್ತಿನಲ್ಲಿರುವ ಗುರುಗಳು ಅವರಿಗೆ ಸಾಕ್ಷಾತ್ಕಾರ ಮಾಡಿಸಿರುತ್ತಾರೆ. ಸಾಕ್ಷಾತ್ಕಾರವೆಂದರೆ ಆತ್ಮರು ತಾವು ಯಾರನ್ನೋ ಸೂಕ್ಷ್ಮ ರೂಪದಲ್ಲಿ ಕಾಣುವುದನ್ನು ಸಾಕ್ಷಾತ್ಕಾರ ಎನ್ನುತ್ತೇವೆ. ಆಳವಾದಂತಹ ನಿದ್ದೆಯಲ್ಲಿಯೂ ಕೂಡ ದೇವಿ ದೇವತೆಯರು ಬಂದು ಮಂದಿರವನ್ನು ಕಟ್ಟಿ ಇತ್ಯಾದಿಯನ್ನು ಹೇಳಿ ಹೋಗುತ್ತಾರೆ. ಅಂದರೆ ಇದು ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಕಾಣಿಸಿಕೊಳ್ಳುತ್ತದೆ. ಆತ್ಮರು ಸಂಪೂರ್ಣ ಜಾಗೃತ ಸ್ಥಿತಿಯಲ್ಲಿದ್ದಾಗ ಸಾಕ್ಷಾತ್ಕಾರ ಆಗುವುದಿಲ್ಲ. ಮನಸ್ಸು ನಿದ್ದೆಯಲ್ಲಿದ್ದಾಗ ಅದರ ಸಬ್ಕಾನ್ಷಿಯಸ್ ಮೈಂಡ್ ಜಾಗೃತವಾಗಿರುತ್ತದೆ ಮತ್ತು ವ್ಯಕ್ತಿಯ ಹಳೆಯ ಜನ್ಮದ ರೆಕಾರ್ಡ್ ಜಾಗೃತವಾಗುತ್ತವೆ. ಅವರ ಹಳೆಯ ಜನ್ಮ ಮತ್ತು ಮುಂದೆ ಬರಲಿರುವ ದಿನಗಳ ಬಗ್ಗೆಯೂ ಕೂಡ ಆತ್ಮಗಳಿಗೆ ಸಾಕ್ಷಾತ್ಕಾರವಾಗುವುದುಂಟು. ಕೆಲವರಿಗೆ ಸೂಕ್ಷ್ಮ ಜಗತ್ತಿನಲ್ಲಿರುವ ಆತ್ಮಗಳು ಪ್ರಕಾಶವನ್ನು ಸಾಕ್ಷಾತ್ಕಾರ ಮಾಡಿಸುತ್ತಾರೆ. ಅಂದರೆ ಆತ್ಮಗಳಿಗೆ ದೊಡ್ಡ ಬೆಳಕೊಂದು ಕಾಣಿಸುತ್ತದೆ. ಅವರು ಇದನ್ನು ತನಗೆ ಬ್ರಹ್ಮ ಸಾಕ್ಷಾತ್ಕಾರವಾಯಿತು ಎಂದು ತಿಳಿದುಕೊಳ್ಳುತ್ತಾರೆ. ಬ್ರಹ್ಮ ಎಂದರೆ ಈ ಬ್ರಹ್ಮಾಂಡದ ಸೃಷ್ಟಿಕರ್ತ ಬ್ರಹ್ಮ, ಎಂದರೆ ಪ್ರಕಾಶ ಸ್ವರೂಪ, ಬೆಳಕಿನ ರೂಪ. ಸ್ವಯಂ ಬ್ರಹ್ಮನ ಸಾಕ್ಷಾತ್ಕಾರ ಆಗುವುದಿಲ್ಲ, ಕೇವಲ ಒಂದು ಪ್ರಕಾಶ ಅವರಿಗೆ ಕಂಡಿರುತ್ತದೆ. ಬ್ರಹ್ಮನನ್ನು ಸೂಕ್ಷ್ಮ ಜಗತ್ತಿನಲ್ಲಿರುವ ಆತ್ಮಗಳು ಸ್ಥೂಲದಲ್ಲಿರುವ ಆತ್ಮರಿಗೆ ಸಾಕ್ಷಾತ್ಕಾರ ಮಾಡಿಸುತ್ತಾರೆ. ಅಂದರೆ ಈ ಭೂಮಿ ಮೇಲೆ ಆತ್ಮರು ಬ್ರಹ್ಮನನ್ನು ಅಥವಾ ಶಿವನನ್ನು ಧ್ಯಾನಿಸುತ್ತಿದ್ದಾರೆ, ಬಹಳ ಆರಾಧಿಸುತ್ತಿದ್ದಾರೆ ಇತ್ಯಾದಿ ಪೂಜೆಗಳನ್ನು ಮಾಡಿದಾಗ ಸೂಕ್ಷ್ಮ ಜಗತ್ತಿನಲ್ಲಿರುವ ಆತ್ಮರು ಬಂದು ಬ್ರಹ್ಮ ಮತ್ತು ಶಿವರನ್ನು ಸಾಕ್ಷಾತ್ಕಾರ ಮಾಡಿಸುತ್ತಾರೆ. ಎಂದರೆ ಭಕ್ತರು ಯಾವ ದೇವರನ್ನು ಪೂಜಿಸುತ್ತಾರೋ, ಭಕ್ತಿ ಮಾಡುತ್ತಾರೋ ಅವರ ಸಾಕ್ಷಾತ್ಕಾರವನ್ನು ಸೂಕ್ಷ್ಮ ಜಗತ್ತಿನಲ್ಲಿರುವ ಆತ್ಮರು ಮಾಡಿಸುತ್ತಾರೆ. ಹೊರತು ಸ್ವಯಂ ಬ್ರಹ್ಮನಾಗಲಿ ಶಿವನಾಗಲಿ ಬರುವುದಿಲ್ಲ. ಈ ಸಾಕ್ಷಾತ್ಕಾರ
ನಿರಾಕಾರದಲ್ಲೂ ಕೂಡ ಆಗಬಹುದು. ಅಂದರೆ ಆತ್ಮರು ತಮ್ಮ ಇಷ್ಟ ದೇವರನ್ನೇ ಹೆಚ್ಚಾಗಿ ಧ್ಯಾನಿಸುವಾಗ ಅವರ ಅನ್ಕಾನ್ಷಿಯಸ್ ಮೈಂಡ್ನಲ್ಲಿ ಅವರ ಇಷ್ಟ ದೇವರು ಸಾಕ್ಷಾತ್ ನಿಂತಿರುವಂತೆ ಅಥವಾ ಪ್ರಕಾಶಮಾನವಾಗಿ ಕಾಣುವಂತೆ ಭಾಸವಾಗುತ್ತದೆ. ಅಂದರೆ ಆತ್ಮ ಯಾವ ಭಗವಂತನನ್ನು ಯಾವ ರೂಪದಲ್ಲಿ ಧ್ಯಾನಿಸುತ್ತದೋ ಅದೇ ರೂಪದಲ್ಲಿ ಭಗವಂತ ಕಾಣಿಸುತ್ತಾನೆ. ಈಗ ಅನಂತ್ ಭಾಯಿಯವರು ಪ್ರಶ್ನೆಯೊಂದನ್ನು ಕೇಳುತ್ತಾರೆ. ಸಾಕ್ಷಾತ್ಕಾರವಾದ ಮೇಲೆ ಜೀವನ ಸಂಪೂರ್ಣವಾಯಿತೋ ಅಥವಾ ಇನ್ನೂ ಏನು ಮಾಡಬೇಕು ಬಾಪೂಜಿ? ಅದಕ್ಕೆ ಬಾಪೂಜಿಯವರ ಉತ್ತರ ಈ ರೀತಿ ಇದೆ. ಆತ್ಮಗಳಲ್ಲಿ ಅನೇಕ ಪ್ರಕಾರದ ಆತ್ಮಗಳಿದ್ದಾರೆ. ಯಾವ ಆತ್ಮನ ಗುರಿ ಏನಿರುತ್ತದೋ ಆಯಾ ಆತ್ಮಗಳಿಗೆ ಅದು ಲಭ್ಯವಾದಾಗ ಅಲ್ಲಿಗೆ ಅವರಿಗೆ ಸಂಪೂರ್ಣತೆಯ ಅನುಭವ ಬರುತ್ತದೆ. ಆದರೆ ಕೆಲವು ಆತ್ಮರಿಗೆ ಈ ಸಾಕ್ಷಾತ್ಕಾರದಿಂದ ಸಂಪೂರ್ಣತೆಯ ಅನುಭವ ಬರುವುದಿಲ್ಲ. ಆಗ ಅವರು ಇನ್ನೂ ಮುಂದೆ ಹೋಗ ಬಯಸುತ್ತಾರೆ. ಅಂದರೆ ಬ್ರಹ್ಮ ಸಾಕ್ಷಾತ್ಕಾರವಾದ ಮೇಲೆ ಬ್ರಹ್ಮನ ನಂತರ ಯಾರಿದ್ದಾರೆ, ಇನ್ನೂ ಮೇಲೆ ಮೇಲೆ ಬ್ರಹ್ಮಾಂಡದಲ್ಲಿ ಏನಿದೆ, ಯಾರಿದ್ದಾರೆ, ಹೀಗೆ ಕುತೂಹಲ ಹೆಚ್ಚಾದಾಗ ಅಂತಹ ಆತ್ಮರು ಮುಂದೆ ಜ್ಞಾನವನ್ನು ಪಡೆದು ಆ ಆತ್ಮರು ಶಿವ ಮಹಾಶಿವನ ಸಾಕ್ಷಾತ್ಕಾರವನ್ನು ಪಡೆಯಲು ಧ್ಯಾನ ಯೋಗವನ್ನು ಮಾಡುತ್ತಾರೆ. ಕೇವಲ ಇಷ್ಟದೇವರ ಸಾಕ್ಷಾತ್ಕಾರವಾಗುವುದರಿಂದ ಆತ್ಮನಿಗೆ ಸಂಪೂರ್ಣ ಶಾಂತಿಯಂತೂ ಸಿಗುವುದಿಲ್ಲ. ಈ ಜಗತ್ತಿನಲ್ಲಿ ಅನೇಕ ಆತ್ಮರ ಇಷ್ಟದೇವರುಗಳು ಬೇರೆ ಬೇರೆ ಇದ್ದು ಅವರ ಅಂತಿಮ ಉದ್ದೇಶವೂ ಕೂಡ ಬೇರೆ ಬೇರೆ ಆಗಿರುತ್ತದೆ. ಒಂದು ಉದ್ದೇಶ ಪೂರ್ತಿಯಾದಾಗ ಸುಮ್ಮನೆ ಕೂರದೆ ಇನ್ನು ಮುಂದಿನ ಜ್ಞಾನವನ್ನು ತಿಳಿದುಕೊಳ್ಳಲು ಬಯಸುತ್ತಾರೆ ಆತ್ಮರು. ಶಿವ ಮಹಾಶಿವ ಪರಂ ಮಹಾಶಿವ ಹೀಗೆ ಮೇಲಿನ ಬ್ರಹ್ಮಾಂಡಗಳ ಬಗ್ಗೆ ತಿಳಿದುಕೊಂಡು ಧ್ಯಾನ ಮಾಡಿ ಶಿವ ಮಹಾಶಿವ ಮತ್ತು ಪರಂ ಶಿವರ ಪರಂಧಾಮದವರೆಗೆ ಆತ್ಮ ಹೋಗಲು ಬಯಸುತ್ತದೆ. ಆತ್ಮ ಯಾರನ್ನು ಧ್ಯಾನಿಸುತ್ತದೋ ಅವರ ಸಾಕ್ಷಾತ್ಕಾರವಾಗುತ್ತದೆ. ಆದರೆ ಆತ್ಮಗಳು ದೇವತೆ ಮತ್ತು ಶಿವರ ಕ್ಯಾಟಗರಿಯ ಆತ್ಮಗಳು ಕೂಡ ಈ ಭೂಮಿಯ ಮೇಲೆ ಮನುಷ್ಯ ಜನ್ಮದಲ್ಲಿದ್ದಾರೆ. ಅಂತಹ ಆತ್ಮರಿಗೆ ಬ್ರಹ್ಮ ಮತ್ತು ಶಿವನ ಸಾಕ್ಷಾತ್ಕಾರ ಮಾಡಬೇಕು ಎಂಬ ಗುರಿ ಇದ್ದು ಅವರು ಬ್ರಹ್ಮ ಮತ್ತು ಶಿವನ ಸಾಕ್ಷಾತ್ಕಾರ ಮಾಡಿದಾಗ, ಅಂದರೆ ಅವರು ಕಾಣಿಸಿಕೊಂಡಾಗ ಅವರಿಗೆ ಇಲ್ಲಿಗೆ ಆತ್ಮ ಸಂಪೂರ್ಣವಾಯಿತು, ಪರಂಶಾಂತಿ ಸಿಕ್ಕಿತು ಎಂದು ಅನಿಸುವುದಿಲ್ಲ. ಕಾರಣ ಬ್ರಹ್ಮ ಶಿವರನ್ನು ಧ್ಯಾನಿಸಿದ ಆತ್ಮ ಸ್ವಯಂ ಬ್ರಹ್ಮ ಮತ್ತು ಶಿವನ ಕ್ಯಾಟಗರಿಯ ಆತ್ಮವಾಗಿದ್ದರೆ ಆ ಆತ್ಮಕ್ಕೆ ಪರಂಶಾಂತಿ ಅಥವಾ ತೃಪ್ತಿ ಸಿಗುವುದಿಲ್ಲ. ಇನ್ನೂ ಏನೋ ಇದೆ, ಅದನ್ನು ತಿಳಿದುಕೊಳ್ಳಬೇಕು. ಬ್ರಹ್ಮಾಂಡದ ರಹಸ್ಯ ಇಷ್ಟೇ ಇರಲಿಕ್ಕೆ ಸಾಧ್ಯವಿಲ್ಲ, ಇನ್ನೂ ಅಗಾಧವಾಗಿದೆ ಎಂದು ಅದು ಹೆಚ್ಚಿನ ಜ್ಞಾನಕ್ಕಾಗಿ ಅಲೆಯುತ್ತದೆ. ಜ್ಞಾನ ಸಾಗರಕ್ಕೆ ಇಳಿದು ಧ್ಯಾನಕ್ಕೆ ಇಳಿದು ಮೇಲಿನ ಲೋಕಗಳಿಗೆ ಪಯಣ ಬೆಳೆಸುತ್ತಾ ಹೋಗುತ್ತದೆ. ಆತ್ಮ ತನ್ನ ಮೂಲ ಕ್ಯಾಟಗರಿಯನ್ನು ಸೇರುವವರೆಗೆ, ಅಂದರೆ ತನ್ನ ಮೂಲ ಸ್ಥಿತಿಯನ್ನು ಸೇರುವವರೆಗೆ ಅದರ ಪ್ರಯಾಣ ನಿಲ್ಲುವುದೇ ಇಲ್ಲ. ಈ ತತ್ವದಿಂದ ಕೂಡಿದ ಜಗತ್ತಿನಿಂದ ಮೇಲೆ ಪರಂತತ್ವದ ಲೋಕವೊಂದು ಇದೆ ಎಂದು ಆತ್ಮ ಪರಂಪ್ರಕಾಶಕ್ಕಾಗಿ ಮುಂದೆ ಸಾಗುತ್ತಲೇ ಹೋಗುತ್ತದೆ, ಸಾಧನೆ ಮಾಡುತ್ತಲೇ ಇರುತ್ತದೆ. ಆತ್ಮನಲ್ಲಿ ಎಷ್ಟು ಶಕ್ತಿ ಇದೆ ಅಂದರೆ ಅದು ತನ್ನ ಹಿಂದಿನ ಜನ್ಮಗಳನ್ನು ನೋಡಬಹುದು ಮತ್ತು ಮುಂದಿನ ಭವಿಷ್ಯವನ್ನು ಕೂಡ ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು. ಅನೇಕ ಆತ್ಮರು ಬೇರೆ ಬೇರೆ ಸ್ಟಾರ್ಗಳಿಂದ ಬೇರೆ ಬೇರೆ ಬ್ರಹ್ಮಾಂಡಗಳಿಂದಲೂ ಕೂಡ ಬಂದು ಇಲ್ಲಿ ಮಾಯೆಯಲ್ಲಿ ಬಿದ್ದು ಇಲ್ಲಿನ ಆಚರಣೆ ಧರ್ಮ ಇತ್ಯಾದಿಗಳಲ್ಲಿ ಬಿದ್ದು ಅದರಂತೆ ಭಗವಂತನನ್ನು ಕಾಣಲು ಸಾಧನೆ ಮಾಡುತ್ತದೆ. ಆದರೆ ಆ ಸಾಧನೆ ಅಥವಾ ಆ ಸಾಕ್ಷಾತ್ಕಾರವಾದಾಗ ಆತ್ಮಕ್ಕೆ ಇನ್ನೂ ಹೆಚ್ಚಿನದರ ಕಡೆ ಹೋಗಬೇಕು ಎಂಬ ಆಸೆ ಉಂಟಾಗುತ್ತದೆ. ಈ ಧರ್ಮ ಈ ದೇವರು ಇವರೆಲ್ಲರ ಮೇಲೆ ಯಾರೋ ಒಬ್ಬನಿದ್ದಾನೆ, ಅಲ್ಲಿಯವರೆಗೆ ಹೋಗುವ ಜ್ಞಾನ ಪಡೆಯಲೇಬೇಕು ಎಂದು ಆತ್ಮ ಜ್ಞಾನವನ್ನು ಹುಡುಕುತ್ತದೆ. ಅಂದರೆ
ಕೇವಲ ಭಗವಂತ ಬ್ರಹ್ಮ ಶಿವರ ಸಾಕ್ಷಾತ್ಕಾರ ಅಥವಾ ದರ್ಶನವಾದಾಗ ಆತ್ಮನ ಜ್ಞಾನ ಧ್ಯಾನ ಅಲ್ಲಿಗೆ ನಿಲ್ಲುವುದಿಲ್ಲ. ಇದರ ನಂತರದ ಮುಂದಿನ ದಾರಿಯೂ ಕೂಡ ಆ ಆತ್ಮಕ್ಕೆ ಕಾಣಿಸುತ್ತದೆ ಮತ್ತು ಆ ಆತ್ಮ ಮುಂದೆ ಸಾಗುತ್ತದೆ. ಹೀಗೆ ಕೇವಲ ಸಾಕ್ಷಾತ್ಕಾರದಿಂದ ಆತ್ಮ ಪರಿಪೂರ್ಣವಾಗುವುದಿಲ್ಲ. ತನ್ನ ಸೃಷ್ಟಿಕರ್ತ ಯಾರೆಂದು ಗುರುತಿಸಿ ಅಲ್ಲಿಗೆ ಹೋಗಿ ಸೇರಿದಾಗಲೇ ಆತ್ಮಕ್ಕೆ ಪರಂ ಶಾಂತಿ ಸಿಗುತ್ತದೆ. ಪರಂ ಶಾಂತಿ. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today.